ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನೀವು ಒಳ್ಳೊಳ್ಳೆ ರೆಸಿಪೀಸ್ ಜೊತೆಗೆ ನಮ್ಮ ವೀಕೆಂಡ್ ಹೇಗಿತ್ತು, ಯಾವ ಮೂವಿಗೆ ಹೋಗಿದ್ವಿ ಅಂತ ಎಲ್ಲನೂ ತಿಳ್ಕೊಬೋದು. ಮೊದಲಿಗೆ ನಾನು ಒಂದು ಸಿಂಪಲ್ ಪಲ್ಯದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ. ಇದಕ್ಕೆ ನಾನು ಫಸ್ಟಿಗೆ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಜೀರಿಗೆ ಹಾಕ್ತಿದ್ದೀನಿ. ಇದಕ್ಕೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಏನು ಹಾಕೋದು ಬೇಡ. ಸಿಂಪಲ್, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು, ತುಂಬಾ ಟೇಸ್ಟಿ. ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕಿದ್ದಾದಮೇಲೆ ನಾನು ಬೆಂಡೆಕಾಯಿನ ಈ ರೀತಿ ಸ್ವಲ್ಪ ಉದ್ದುದ್ದವಾಗಿ, ಅಂದರೆ 1.5 ಇಂದ 2 ಇಂಚು ಉದ್ದ ಇರೋ ಅಷ್ಟು ಕಟ್ ಮಾಡಿಕೊಂಡು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಹಾಕೋದಿಲ್ಲ, ಈ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಸೊ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳುತ್ತೆ, ಬಟ್ ಸ್ಟಿಲ್ ಟೇಸ್ಟಿ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ. ಎಣ್ಣೆ ಒಂಚೂರು ಜಾಸ್ತಿ ಆಗುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ಚಪಾತಿ ಜೊತೆ ತಿಂದರೆ ತುಂಬ ಯಮ್ಮಿಯಾಗಿರುತ್ತೆ. ಈಗ ಬೆಂಡೆಕಾಯಿ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅಂತ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ದಾದಮೇಲೆ ಮಿಕ್ಕಿದ ಸ್ಪೈಸಸ್ನ ಒಂದೊಂದಾಗಿ ಹಾಕ್ಬೋದು. ಈಗ ಉಪ್ಪು ಹಾಕಿದ ತಕ್ಷಣ ಬೆಂಡೆಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಬೆಂಡೆಕಾಯಿನ ಉದ್ದುದ್ದವಾಗಿ ಹೆಚ್ಕೊಂಡಿರೋದ್ರಿಂದ ಸ್ವಲ್ಪ ಅಂಟಂಟು ಕಡಿಮೆ ಇರುತ್ತೆ. ಈಗ ನಾನು ಹಾಕ್ತಿರೋದು ಜೀರಿಗೆ ಪುಡಿ 1/4 ಟೀ ಸ್ಪೂನು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಖಾರದ ಪುಡಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ನಾನು 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಸಾಲ ಇಷ್ಟ ಅಂತ ಅಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಬೋದು, ಕಸೂರಿ ಮೇಥಿ ಕೂಡ ಹಾಕ್ಬೋದು. ನಾರ್ತ್ ಇಂಡಿಯನ್ ಫ್ಲೇವರ್ ಕೊಡುತ್ತೆ. ನಾನಿವತ್ತು ಗರಂ ಮಸಾಲ ಹಾಕಿಲ್ಲ, ಜಸ್ಟ್ ಪೆಪ್ಪರ್ ಪೌಡರ್, ಖಾರದ ಪುಡಿ, ಅರಿಶಿಣದ ಪುಡಿ ಇಷ್ಟು ಹಾಕಿದ್ರೆ ಸಾಕು. ಈಗ ಬೆಂಡೆಕಾಯಿ ಬೇಗ ಸಾಫ್ಟ್ ಆಗಲಿ ಅಂತ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಈಗ ನೋಡಿ, ನೀರೆಲ್ಲ ಬಿಟ್ಕೊಂಡು ಬೆಂಡೆಕಾಯಿ ಸಾಫ್ಟ್ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನೂ ಕುಕ್ ಆಗಿಲ್ಲ ಅಂದರೆ ನೀವು ಬೇಕಾದರೆ ಒಂದು 2 ಚಮಚದಷ್ಟು ನೀರನ್ನ ಚಿಮುಕ್ಸ್ಬಿಟ್ಟು ಮತ್ತೆ ಮುಚ್ಚಿಟ್ರೆ ಬೆಂಡೆಕಾಯಿ ಬೆಂದೋಗುತ್ತೆ. ಈಗ ಬೆಂಡೆಕಾಯಿ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಿದೆ. ಟೇಸ್ಟ್ ಕೂಡ ತುಂಬ ಯಮ್ಮಿಯಾಗಿದೆ. ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇದಕ್ಕೆ ಯಾವುದೇ ಈರುಳ್ಳಿ, ಟೊಮೆಟೊ ಇಲ್ದಿರೋದ್ರಿಂದ ದಿಢೀರಂತ ತಕ್ಷಣ ಮಾಡಿಬಿಡ್ಬೋದು. ಈ ರೆಸಿಪಿ ಟ್ರೈ ಮಾಡಿ ನನಗೆ ಹೇಗಾಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಈಗ ಬ್ರೇಕ್ಫಾಸ್ಟ್ ಮಾಡಿ ನಾನು ರೆಡಿ ಆಗ್ತಾ ಇದ್ದೀನಿ. ಹಾಗೆ ಕಾರ್ತಿಕ್ ಕೂಡ ರೆಡಿ ಆಗ್ತಿದ್ದಾರೆ. ನಾವು ಔಟಿಂಗ್ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರದಲ್ಲೇ ಒಂದು ಮೂವಿಗೆ ಹೋಗ್ತಾ ಇದ್ದೀವಿ. ಯಾವ ಮೂವಿ ಅಂತ ಹೇಳ್ತೀನಿ. ಅಷ್ಟರಲ್ಲಿ ನೀವು ನನಗೆ ಯಾವಾಗಲೂ ಕೇಳ್ತಾ ಇರ್ತೀರಾ, ನೀವು ಯಾವ ಬಾಡಿ ವಾಶ್ ಯೂಸ್ ಮಾಡ್ತೀರಾ, ಯಾವ ಫೇಸ್ ವಾಶು, ಯಾವ ಸ್ಕ್ರಬ್ಬು, ಯಾವ ಹೇರ್ ಆಯಿಲು, ಯಾವ ಶ್ಯಾಂಪು ಅಂತೆಲ್ಲ. ಸೊ ನಾನು ಯಾವಾಗಲೂ ಯಾವುದೇ ಪ್ರಾಡಕ್ಟ್ನ ಖಾಲಿ ಮಾಡಿದ್ಮೇಲೆ ಆ ಬಾಟ್ಲ್ ಹಾಗೆ ಇಟ್ಟಿರ್ತೀನಿ. ಯಾಕಂದರೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಬೇಕು, ನಾನು ಯಾವ ಪ್ರಾಡಕ್ಟ್ನ ಇಷ್ಟಪಡ್ತೀನಿ, ಯಾವ ಪ್ರಾಡಕ್ಟ್ನ ಖಾಲಿ ಮಾಡಿದ್ದೀನಿ ಅಂತ. ನಿಮಗೆ ಈ ಎಲ್ಲ ಪ್ರಾಡಕ್ಟ್ಸು ಸೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ತುಂಬಾ ಇಷ್ಟ ಆಗಿರೋ ಪ್ರಾಡಕ್ಟ್ಸು. ಅದಕ್ಕೋಸ್ಕರನೇ ಇವನ್ನೆಲ್ಲ ಖಾಲಿ ಮಾಡಿರೋದು. ಇದರಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗ್ಬೋದು, ಮಾರ್ಕೆಟಲ್ಲಿರೋ ಪ್ರಾಡಕ್ಟ್ಸಲ್ಲಿ ಯಾವ್ದು ಚೆನ್ನಾಗಿದೆ, ಯಾವ ಫ್ಲೇವರ್, ಯಾವ ಸ್ಮೆಲ್ಲು, ಯಾವ ಫ್ರೇಗ್ರೆನ್ಸ್ ಚೆನ್ನಾಗಿದೆ ಅಂತ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಸ್ಕಿಪ್ ಮಾಡ್ಬೋದು. ಒಂದು 3 ನಿಮಿಷ ಸ್ಕಿಪ್ ಮಾಡಿದ್ರೆ ಈ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಈಗ ನಾನು ತೋರಿಸ್ತಿರೋ ಮೊದಲನೇದು ನಿವಿಯಾ ವಾಟರ್ಲಿಲಿ ಆ್ಯಂಡ್ ಆಯಿಲ್ ಶವರ್ ಜೆಲ್. ಇದು ಶವರ್ ಜೆಲ್ ತುಂಬಾ ಒಳ್ಳೆ ಫ್ರೇಗ್ರೆನ್ಸ್ ಇರೋವಂಥದ್ದು. ನೆಕ್ಸ್ಟ್ ನಾನು ಪಪಾಯ ಫೇಸ್ ವಾಶ್ನ ಯೂಸ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಅನಿಸ್ತು. ಸ್ಕಿನ್ ತುಂಬಾ ಬ್ರೈಟ್ನಿಂಗ್ ಎಫೆಕ್ಟ್ ಕೊಡ್ತು. ಹಾಗೆಯೇ ಹೈಡ್ರಾ ಬೂಸ್ಟ್ ಫೇಸ್ ವಾಶ್ನು ಯೂಸ್ ಮಾಡಿದ್ವಿ, DermDoc ಕಂಪ್ನಿದು. ಇದು ಕೂಡ ಚೆನ್ನಾಗಿತ್ತು. ಇದರಲ್ಲಿ 2 ಫ್ಲೇವರ್, 2 ಸಾಲಿಸಿಲಿಕ್ ಆ್ಯಸಿಡ್, ಹೈಡ್ರೋಕ್ಲಿಕ್ ಆ್ಯಸಿಡ್ ಎರಡೂ ಚೆನ್ನಾಗಿತ್ತು. ಹಾಗೆಯೇ ಇದು ಕೂಡ ಬಾಡಿ ವಾಶು. ಇದು ಆಲ್ಪ್ಸ್ ಗುಡ್ನೆಸ್ ಕಂಪ್ನಿದು. ಅದು ತುಂಬಾ ಚೆನ್ನಾಗಿತ್ತು. ಎಲ್ಲ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಕೂಡ ಪ್ರಾಡಕ್ಟ್ಸ್ನ ಚೆಕ್ಔಟ್ ಮಾಡ್ಬೋದು. ತುಂಬಾ ಡಿಸ್ಕೌಂಟ್ ನಡೀತಾ ಇದೆ purplle.com. ಇದೇ ರೈಟ್ ಟೈಮು ನಿಮಗೆ ಪರ್ಚೇಸ್ ಮಾಡೋಕ್ಕೆ. ಅಪ್ ಟು 50% ಬೇರೆ ಬ್ರ್ಯಾಂಡ್ಸ್ ಮೇಲೆ ನಡೀತಾ ಇದೆ. ಜೊತೆಲಿ ನೀವು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ get 100 ಅಂತ ಅಡಿಷ್ನಲ್ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆಯೇ 5ನೇ ತಾರೀಕಿಂದ 11ನೇ ತಾರೀಕು ಒಳಗೆ ಶಾಪಿಂಗ್ ಮಾಡಿರೋರಲ್ಲಿ ಲಕ್ಕಿ ವಿನ್ನರ್ನ ಸೆಲೆಕ್ಟ್ ಮಾಡಿ ಕಪಲ್ ಟಿಕೆಟ್ಸ್, ಫ್ಲೈಟ್ ಮತ್ತು ಸ್ಟೇ 2 ಸೇರಿ ಥೈಲ್ಯಾಂಡ್ ಟ್ರಿಪ್ನ ನಿಮಗೆ ಗಿಫ್ಟಾಗಿ ಕೊಡ್ತಾರೆ ವಿನ್ನರ್ಗೆ. ತುಂಬಾ ಒಳ್ಳೆ ಟೈಮ್ ಇದು ಪರ್ಚೇಸ್ ಮಾಡೋದಕ್ಕೆ. ಹಾಗೆಯೇ ಕೋಲ್ಗೇಟ್ ಪ್ಲ್ಯಾಕ್ಸ್ ಕೂಡ ನಾವು ಯೂಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಇದ್ರ ಫ್ಲೇವರು. ಓರಿಫ್ಲೇಮ್ ಕಾಂಪ್ಯಾಕ್ಟ್ ಪೌಡರ್ ಕೂಡ ತುಂಬಾ ಚೆನ್ನಾಗಿದೆ.
ಅದಾದಮೇಲೆ ನೀವು ತುಂಬ ಜನ ಹಸ್ಬೆಂಡ್ಗೆ ಏನಾದರೂ ಗಿಫ್ಟ್ ಮಾಡೋಕ್ಕೆ ಐಡಿಯಾಸ್ ಕೊಡಿ ಅಂತ ಕೇಳ್ತಾ ಇದ್ರಿ. ನಿವಿಯಾ ಮೆನ್ ಅವರ ಬಾಡಿ ಡಿಯೋಡ್ರೈಸರ್ ತುಂಬಾ ಚೆನ್ನಾಗಿದೆ ಫ್ರೇಗ್ರೆನ್ಸು, ಅದನ್ನು ನೀವು ಗಿಫ್ಟ್ ಮಾಡ್ಬೋದು. ಹಾಗೆಯೇ ನೈಲ್ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪೂ ಕೂಡ ತುಂಬಾ ಚೆನ್ನಾಗಿದೆ, ನನ್ನ ಹೇರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗೆ ಈಗ ಕರೆಂಟ್ಲಿ ನಾನು ಯೂಸ್ ಮಾಡ್ತಾ ಇರೋದು, ಅಂದರೆ ಈಗಿಷ್ಟು ತೋರಿಸಿದ ಖಾಲಿ ಆಗಿರೋ ಅಂಥದ್ದು, ಈಗ ನಾನು ಅಟ್ ಪ್ರೆಸೆಂಟ್ ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ ಈಗ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಆಲ್ರೆಡಿ ಬಾಟಮ್ವರೆಗೂ ಬಂದುಬಿಟ್ಟಿದ್ದೀನಿ, ಇನ್ನು ಕೆಲವು ಅರ್ಧದಷ್ಟು ಯೂಸ್ ಮಾಡಿದ್ದೀನಿ, ಇನ್ನು ಕೆಲವು ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಬಾಟಲ್ಸ್ ಎಲ್ಲ ಖಾಲಿ ಆಗೋಷ್ಟರೊಳಗೆ ನನಗೆ ಎಕ್ಸಾಕ್ಟ್ ಒಪಿನಿಯನ್ ಬಂದಿರುತ್ತೆ ಇದೆಲ್ಲ ಹೇಗಿದೆ ಅಂತ. ಸೊ ಅವಾಗ ನಿಮಗೆ ಶೇರ್ ಮಾಡ್ತೀನಿ ನನ್ನ ಒಪಿನಿಯನ್ನ. ಫಸ್ಟ್ಗೆ ನಾನು ತೋರಿಸ್ತಿರೋದು ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಫೇಸ್ ಸ್ಕ್ರಬ್ಬು. ಈ ಸ್ಕ್ರಬ್ಬು ತುಂಬಾ ಚೆನ್ನಾಗಿದೆ. ಇದನ್ನು ನಾನು ವೀಕ್ಲಿ ಟ್ವೈಸ್ ಅಪ್ಲೈ ಮಾಡ್ತೀನಿ, 3 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಡೈಲಿ ಯೂಸ್ ಮಾಡಿದ್ರೆ ಸ್ಕಿನ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ. ಇದು ತುಂಬಾ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು ಆಗಲೇ ಬಾಟಮಿಗೆ ಬಂದುಬಿಟ್ಟಿದೆ. ಇದು ಎಣ್ಣೆ ಆಲ್ಪ್ಸ್ ಗುಡ್ನೆಸ್ ಅವರ 7-in-1 ಹೇರ್ ಆಯಿಲು. ತುಂಬಾ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದ್ರಿಂದ ಕೋಕೋನಟ್ ಆಯಿಲ್ ಇದ್ರೂ ಕೂಡ ತುಂಬಾ ನ್ಯೂಟ್ರಿಷಿಯಸ್ ಆಗಿದೆ ಇದು. ನೆಕ್ಸ್ಟ್ VLCC ಅವರ ಲವಂಗ್ ಮಾಯಿಶ್ಚರೈಸರ್, ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಕಾರ್ತಿಕ್ ಡೈಲಿ ಬೆಳಗ್ಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ, ತುಂಬಾ ಒಳ್ಳೆ ಎಫೆಕ್ಟ್ ಸಿಗ್ತಾ ಇದೆ. ಇದು ಮಾಮಾಅರ್ತ್ ಅವರ ಅಪ್ಟನ್ ಫೇಸ್ ವಾಶ್. ಇದಂತೂ ಹೇಳೋ ಹಾಗೆ ಇಲ್ಲ, ತುಂಬಾ ಇಷ್ಟ ಆಗಿಬಿಟ್ಟಿದೆ. ಒಂದು 2-3 ಸ್ಟಾಕ್ ಇಟ್ಕೊಂಡ್ಬಿಟ್ಟಿದ್ದೀನಿ ಇದು ಖಾಲಿ ಆದಮೇಲೆ ಯೂಸ್ ಮಾಡೋಕ್ಕೆ ಅಂತ. ಬಯೋಟಿಕ್ ಹನಿ ಕ್ರೀಮ್, ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ಮೆಲ್ಲು. ಬಾಡಿ ವಾಶ್ ಇದು, ನೀವು ಕೂಡ ಟ್ರೈ ಮಾಡ್ಬೋದು, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಇದು ಫೈನಲಿ ಗುಡ್ ವೈಬ್ಸ್ ಅವರ ಅವಕಾಡೋ ಸಾಫ್ಟ್ನಿಂಗ್ ಶ್ಯಾಂಪು. ಇದು ಈಗ ತಾನೇ ಫ್ರೆಶ್ಶಾಗಿ ಓಪನ್ ಮಾಡಿರೋವಂಥದ್ದು. ಇನ್ನು ನೋಡಿ ಟ್ರೈ ಮಾಡಿ ನಾನು ಕರೆಕ್ಟಾಗಿ ಹೇಳ್ತೀನಿ ಚೆನ್ನಾಗಿದೆಯೋ ಇಲ್ಲೋ ಅಂತ. ಹಾಗೆಯೇ ನಮಗೆ ಬಾಳೆಹಣ್ಣು ಕೊಟ್ಟಿದ್ದಂಥ ಅನುಷಾ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ನೆನಪು ಮಾಡ್ಕೋತಾ ಇರ್ತೀವಿ ನಾವು. ತುಂಬಾ ಸ್ವೀಟಾಗಿತ್ತು, ತುಂಬ ಜ್ಯೂಸಿಯಾಗಿತ್ತು ನೀವು ಕೊಟ್ಟಿದ್ದ ಬಾಳೆಹಣ್ಣು. ಥ್ಯಾಂಕ್ ಯು ಸೋ ಮಚ್. ಮೀಟ್ ಆ್ಯಂಡ್ ಗ್ರೀಟಲ್ಲಿ ನನಗೆ ಈ ಗಿಫ್ಟ್ನ ಕೊಟ್ಟಿದ್ದಕ್ಕೆ. ನಾವಿಬ್ಬರು ಈಗ ರೆಡಿಯಾಗಿದ್ದಾಯಿತು. ಫೈನಲಿ ನಾವು ಹೊರಟಿದ್ದೀವಿ, ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ನಾವು ಇರೋ ಊರಲ್ಲಿ ಕನ್ನಡ ಮೂವಿ ಯಾವುದೂ ಹಾಕೋದಿಲ್ಲ, ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಇರೋ ಮೂವಿನೇ ಯಾವುದಾದ್ರೂ ನೋಡೋಣ, ಇರೋದ್ರಲ್ಲೇ ಯಾವುದಾದ್ರೂ ಬೆಸ್ಟ್ ಮೂವಿನ ಸೆಲೆಕ್ಟ್ ಮಾಡಿ ನೋಡೋಣ ಅಂತೇಳಿ ಇವತ್ತು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ತಮಿಳ್ ಮೂವಿನೇ. ಇದಕ್ಕೆ IMDBಯಲ್ಲಿ 9 ರೇಟಿಂಗ್ ಇತ್ತು. ಹಾಗೆಯೇ ಬುಕ್ ಮೈ ಶೋ ಅಲ್ಲಿ 89-90% ಇತ್ತು. ಖೈದಿ ಮೂವಿ, ಕಾರ್ತಿ ಹೀರೋ, ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಸೊ ಈ ಮೂವಿ ನೋಡೋಣ ಅಂತ ಬಂದಿದ್ದೀವಿ. ನಮಗಂತೂ ಇಬ್ರಿಗೂ ತುಂಬಾ ಇಷ್ಟ ಆಯಿತು ಮೂವಿ. ಡಿಫ್ರೆಂಟಾಗಿದೆ, ಒಂದೇ ರಾತ್ರಿಯಲ್ಲಿ ನಡೆಯುವಂಥ ಮೂವಿ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಸೊ ತುಂಬಾ ಇಷ್ಟ ಆಯಿತು. ಅರ್ಧಂಬರ್ಧ ಅರ್ಥ ಆಯಿತು ಡೈಲಾಗ್ಸ್, ಬಟ್ ಸ್ಟಿಲ್ ಜಾಸ್ತಿ ಡೈಲಾಗ್ಸ್ ಏನಿಲ್ಲ, ಅರ್ಥ ಮಾಡ್ಕೋಬೋದು. ಸಬ್ಟೈಟಲ್ಸ್ ಕೂಡ ಇರಲಿಲ್ಲ. ಮಧ್ಯದಲ್ಲಿ ಇಲ್ಲಿ ಎಗ್ ಗ್ರಿಲ್ಡ್ ಸ್ಯಾಂಡ್ವಿಚ್ ಸಿಗುತ್ತೆ ಥಿಯೇಟ್ರಲ್ಲಿ, ತುಂಬಾ ಯಮ್ಮಿ ಆಗಿರುತ್ತೆ. ಸೊ ಅದನ್ನು ತಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ನಮ್ಮ ಮೂವಿ ಔಟಿಂಗ್ ನಾವು ತುಂಬ ಎಂಜಾಯ್ ಮಾಡಿದ್ವಿ. ನೀವು ರೀಸೆಂಟಾಗಿ ಯಾವ ಮೂವಿ ನೋಡಿದ್ರಿ, ಹೇಗನ್ನಿಸ್ತು, ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸೋದನ್ನು ಮರಿಬೇಡಿ. ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಲಂಚ್ ಟೈಮ್ ಆಗಿತ್ತು. ಸೊ ದಿಢೀರಂತ ಯಾವುದಾದ್ರೂ ಪಲ್ಯ ಮಾಡೋಣ, ಚಪಾತಿ ಪಲ್ಯ ತಿನ್ನೋಣ ಅಂತ ಈಗ ಪಲ್ಯ ಮಾಡ್ತಿದ್ದೀನಿ. ತುಂಬ ಈಸಿ ರೆಸಿಪಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ಎಣ್ಣೆ ಕಾಯಿಸೋಕ್ಕಿಟ್ಬಿಟ್ಟು ನಾನು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಇಂಗು, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಒಗ್ಗರಣೆಗೆ ಇಷ್ಟೇ ಹಾಕೋದು. ನನಗೂ ಕಾರ್ತಿಕ್ಗೂ ಹೀರೆಕಾಯಿ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ, ಸೊ ನಾವು ತರೋದೇ ಇಲ್ಲ ಹೀರೆಕಾಯಿ. ಬಟ್ ಸ್ಟಿಲ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಸ್ಪೆಷಲಿ ಗ್ರೀನ್ ಕಲರ್ ಇರೋ ವೆಜಿಟೇಬಲ್ಸ್ ಎಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾವು ಯೂಶ್ವಲಿ ಬರೀ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಬದನೆಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ ಇಷ್ಟೇ ತರ್ತಿರ್ತೀವಿ. ಹೀರೆಕಾಯಿ, ಹಾಗಲಕಾಯಿ ಕೂಡ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು, ಕಷ್ಟಪಟ್ಟು ತಿನ್ನೋಕ್ಕೆ ಟ್ರೈ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ರೀಸೆಂಟ್ಲಿ ಅಮ್ಮ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ನಮ್ಗೆ ಹೀರೆಕಾಯಿ ಪಲ್ಯ ಮಾಡಿಕೊಟ್ಟಿದ್ರು. ತುಂಬಾ ಇಷ್ಟ ಆಗಿತ್ತು ಇಬ್ರಿಗೂ. ಅದರಲ್ಲಿ ಹೀರೆಕಾಯಿ ಇದೆ ಅಂತಲೇ ಅನಿಸ್ತಿರ್ಲಿಲ್ಲ. ಸೊ ಅದೇ ರೆಸಿಪಿನ ಅಮ್ಮನ ಹತ್ರ ಕೇಳಿ ಇವತ್ತು ಮಾಡ್ತಿದ್ದೀನಿ. ಈಗ ಮೆಣಸಿನ್ಕಾಯಿ ಕೂಡ ಹಾಕಿ ನಾನು ಫ್ರೈ ಮಾಡಿದ್ದೀನಿ ಒಗ್ಗರಣೆಗೆ. ನಿಮಗೆ ಮೆಣಸಿನ್ಕಾಯಿಂದ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನೀವು ಖಾರದ ಪುಡಿ ಕೂಡ ಹಾಕೋಬೋದು. ಎರಡರಿಂದನೂ ತುಂಬ ಟೇಸ್ಟಿಯಾಗೇ ಆಗುತ್ತೆ. ಈಗ ಎಲ್ಲ ಒಗ್ಗರಣೆ ಐಟಮ್ಸ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಕೂಡ ಫ್ರೈ ಮಾಡಿದ್ದಾದಮೇಲೆ ನಾನು ಮಿಕ್ಕಿದ ಮಸಾಲೆ ಐಟಮ್ಸು ಮತ್ತು ಹೀರೆಕಾಯಿನ ಹಾಕ್ತೀನಿ. ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ ನಾನು ಈಗಲೇ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈ ಪಲ್ಯ ಸ್ವಲ್ಪ ಡ್ರೈ ಸೈಡ್ ಇರೋದ್ರಿಂದ ನಾನು ನುಣ್ಣನ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಟೈಪ್ ಪಲ್ಯ ಇದ್ದರೆ ನಾನು ಕಲ್ಲುಪ್ಪು ಹಾಕ್ತೀನಿ. ಈಗ ಉಪ್ಪಿನ ಜೊತೆಗೆ ನಾನು ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದು ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ.
ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ನಾನು ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ಈಗ ಹೀರೆಕಾಯಿನ ನಾನು ಸಣ್ಣ ಪೀಸಾಗಿ ಕಟ್ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಹೀರೆಕಾಯಿ ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ. ಕುಕ್ಕರಲ್ಲಿ ಏನು ಬೇಯಿಸೋದು ಬೇಕಾಗಿಲ್ಲ. ಕುಕ್ಕರಲ್ಲಿ ಬೇಯಿಸಿದ್ರೆ ಎಲ್ಲ ಕರ್ಗೋಗಿ ನಿಮ್ಗೆ ಹೀರೆಕಾಯಿ ಪೀಸಸ್ಸೇ ಸಿಗೋದಿಲ್ಲ. ಸೊ ನಾನು ಕಡಾಯಲ್ಲೇ ಮಾಡ್ತಾ ಇದ್ದೀನಿ. ಈಗ ಹೀರೆಕಾಯಿನ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು 1 ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕ್ತಿದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರ್. ನಮ್ಮನೆ ಸಾಂಬಾರ್ ಪೌಡರ್ ನೋಡೋಕ್ಕೆ ಧನಿಯಾ ಪುಡಿ ಥರ ಕಾಣಿಸುತ್ತೆ, ಯಾಕಂದರೆ ನಾವು ಒಣಮೆಣಸಿನ್ಕಾಯಿ ಹಾಕೋದಿಲ್ಲ. ಖಾರದ ಪುಡಿ ಸಪ್ರೇಟು, ಸಾಂಬಾರ್ ಪುಡಿ ಸಪ್ರೇಟ್ ಇರೋದ್ರಿಂದ ಖಾರದ ಪುಡಿನ ನಾವು ಸಾಂಬಾರ್ ಪುಡಿ ಜೊತೆ ಮಿಕ್ಸ್ ಮಾಡಿರೋದಿಲ್ಲ, ಅದಕ್ಕೆ ನೋಡೋಕೆ ಹಂಗೆ ಅನಿಸುತ್ತೆ. ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹೀರೆಕಾಯಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೋಬೋದು. ನೀರು ಹಾಕ್ದಲೇನೂ ಬೇಯಿಸ್ಬೋದು. ಹೀರೆಕಾಯಲ್ಲೇ ಬಿಟ್ಕೊಳ್ಳೋಂಥ ನೀರಲ್ಲೇ ಸ್ಟೀಮಲ್ಲೇ ಅದೇ ಬೆಂದೋಗುತ್ತೆ. ಈಗ ಮುಚ್ಚಿಟ್ಟು ನಾನು 10 ಮಿನಿಟ್ಸ್ ಬೇಯಿಸಿದಾದ್ಮೇಲೆ ಹೀರೆಕಾಯಿ ಎಲ್ಲ ಒಂದು 80% ಅಷ್ಟು ಕುಕ್ ಆಗಿದೆ. ಈಗ ನಾನು 2 ಚಿಕ್ಕ ಟೊಮ್ಯಾಟೋನ ರಫ್ ಆಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಟೊಮ್ಯಾಟೊ ಹಾಕಿದಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತಿನ್ನೊಂದು 5 ನಿಮಿಷ ಮುಚ್ಚಿಟ್ರೆ ಸ್ಟೀಮಲ್ಲಿ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಫ್ಲೇವರ್ ಎಲ್ಲ ಬಿಟ್ಕೊಂಡು ಪಲ್ಯಕ್ಕೆ ಒಳ್ಳೆ ಹುಳಿ ಟೇಸ್ಟ್ ಕೊಡುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಪಲ್ಯ ಆಲ್ಮೋಸ್ಟ್ ರೆಡಿಯಾಗಿದೆ. ಇದಕ್ಕೆ ಕಾಯಿ ತುರಿ ಬೇಕಿದ್ರೆ ಹಾಕೋಬೋದು, ಆಪ್ಷನಲ್ಲು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನು ಕಾಯಿ ತುರಿ ಹಾಕ್ತಿಲ್ಲ, ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ ಪಲ್ಯನ ಮುಗಿಸ್ತಾ ಇದ್ದೀನಿ. ತುಂಬಾ ಬೇಗ ಆಗೋಯ್ತು ನೋಡಿ. ಥಿಯೇಟ್ರಿಂದ ಬಂದು ನಾವು ಎಷ್ಟು ಬೇಗನೆ ಚಪಾತಿ ಹಿಟ್ಟು ಕೂಡ ರೆಡಿ ಇತ್ತು. ಸೊ ಚಪಾತಿನೂ ಬೇಗ ಮಾಡ್ಕೊಂಡ್ವಿ. ಇದ್ರ ಜೊತೆಗೆ ನೆಂಚ್ಕೊಳ್ಳೋಕೆ ಕೂಡ ದಿಢೀರಂತ ಏನು ಮಾಡ್ಬೋದು ಅಂತ ನಾನು ಒಂದು ಐಟಮ್ ತೋರಿಸ್ತಾ ಇದ್ದೀನಿ. ಈ ಪಲ್ಯ ಟ್ರೈ ಮಾಡಿ ನನಗೆ ಹೇಗಾಗಿತ್ತು ಅಂತ ಕಮೆಂಟ್ಸಲ್ಲಿ ಬರೆಯೋದು ಮರಿಬೇಡಿ. ಈಗ ನಾನು ನೆಂಚ್ಕೊಳ್ಳೋಕ್ಕೆ ಅಂತ ಮಾಡ್ತಿರೋ ಡಿಶ್ಶು ಕ್ಯಾಪ್ಸಿಕಮ್ ಫ್ರೈ. ಈ ಕ್ಯಾಪ್ಸಿಕಮ್ ಫ್ರೈ ರೆಸಿಪಿ ನಾನು ತುಂಬ ಹಿಂದೆ ಒಂದ್ಸಲ ಶೇರ್ ಮಾಡಿದ್ದೆ. ಆಗಿನ್ನೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಇಷ್ಟು ದೊಡ್ಡದಾಗಿರಲಿಲ್ಲ. ಈಗ ಹೊಸದಾಗಿ ಸೇರ್ಕೊಂಡಿರೋರು ಈ ರೆಸಿಪಿ ನೋಡಿಲ್ಲ ಅಂದರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ, ಯಾಕಂದರೆ ತುಂಬ ದಿಢೀರಂತ ಆಗೋವಂಥದ್ದಿದು. ಕ್ಯಾಪ್ಸಿಕಮ್ನ ನಾನು ರಫ್ ಆಗಿ ದೊಡ್ಡ ಪೀಸಸ್ ಆಗಿ ಕಟ್ ಮಾಡಿಟ್ಕೊಂಡು ಇದನ್ನು ಡ್ರೈ ಪ್ಯಾನ್ಗೆ ಹಾಕಿದ್ದೀನಿ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ನೀವು ಉಪ್ಪನ್ನ ಕ್ಯಾಪ್ಸಿಕಮ್ಗೆ ಸ್ವಲ್ಪ ರಬ್ ಮಾಡಿನೂ ಹಾಕ್ಬೋದು, ಅಥವಾ ಈ ರೀತಿನೂ ಮಾಡ್ಬೋದು. ನಾನು ದಿಢೀರಂತ ಮಾಡ್ತಿರೋದ್ರಿಂದ ರಬ್ಬೆಲ್ಲ ಮಾಡೋಕ್ಕೆ ಟೈಮ್ ವೇಸ್ಟ್ ಮಾಡಲಿಲ್ಲ. ಡೈರೆಕ್ಟಾಗಿ ಉಪ್ಪು ಹಾಕಿ ಈಗ ನಾನು ಡ್ರೈ ಆಗಿ ರೋಸ್ಟ್ ಮಾಡ್ಕೊತಿದ್ದೀನಿ. ಡ್ರೈ ರೋಸ್ಟ್ ಮಾಡ್ತಾ ಕ್ಯಾಪ್ಸಿಕಮ್ ಮೇಲೆ ಅಲ್ಲಲ್ಲಿ ಸ್ವಲ್ಪ ಬ್ರೌನ್ ಸ್ಪಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಅರಿಶಿನದ ಪುಡಿ, ಪೆಪ್ಪರ್ ಪೌಡರ್, ಖಾರದ ಪುಡಿ ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿ ನೀವು ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಬೇಕಂದರೆ ನೀವು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಫ್ರೈ ಮಾಡಬೇಕು. ಜಾಸ್ತಿ ಎಣ್ಣೆ ಏನು ತೊಗೊಳ್ಳೋದಿಲ್ಲ ಕ್ಯಾಪ್ಸಿಕಮ್ಮು. 2 ಟೀ ಸ್ಪೂನಷ್ಟು ಎಣ್ಣೆಯಲ್ಲೇ ಫ್ರೈ ಆಗೋಗ್ಬಿಡುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಗ ಕುಕ್ ಆಗಲಿ ಅಂತ ನಾನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ. 2 ನಿಮಿಷ ಮುಚ್ಚಿಟ್ರೆ ಸಾಕು. ಕ್ಯಾಪ್ಸಿಕಮಿಂದ ನೀರು ಬಿಟ್ಕೊಂಡು ಅದೇ ಸ್ಟೀಮಲ್ಲಿ ಇದು ಚೆನ್ನಾಗಿ ಕುಕ್ ಆಗುತ್ತೆ. ಒಂದು ಲೈಟ್ ಬ್ರೌನಿಂದ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಲ್ಲಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಚಾರ್ಡ್ ಲುಕ್, ಬಾರ್ಬಿಕ್ಯೂ ಮಾಡಿರೋ ಥರ ಇರುತ್ತೆ. ಇದೇ ಥರ ನಾನು ಬದನೆಕಾಯಿ ಫ್ರೈ ರೆಸಿಪಿ, ಎಗ್ ಫ್ರೈ ರೆಸಿಪಿ ಎಲ್ಲನೂ ಶೇರ್ ಮಾಡಿದ್ದೀನಿ. ನೀವು ನನ್ನ ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ಅದನ್ನೆಲ್ಲ ಚೆಕ್ ಮಾಡ್ಬೋದು. ಈ ನೆಂಚ್ಕೊಳ್ಳೋ ರೆಸಿಪಿ ತುಂಬ ಜನ ಟ್ರೈ ಮಾಡಿ ಚೆನ್ನಾಗಾಗಿತ್ತು, ಇಷ್ಟ ಆಯಿತು ಅಂತ ಕೂಡ ನಾನು ಕಮೆಂಟ್ಸಲ್ಲಿ ಹೇಳಿದ್ರಿ. ಹೊಸದಾಗಿ ಯಾರಾದರೂ ಸೇರ್ಕೊಂಡಿರೋರು ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ದಿಢೀರಂತ ಮಾಡುವಂಥದ್ದು. ಅನ್ನ ಸಾರು, ಚಪಾತಿ ಪಲ್ಯ ತುಂಬ ಬೋರಿಂಗ್ ಅನಿಸಿದಾಗ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅಡುಗೆನ ಬಡಿಸ್ತಾ ಇದ್ದೀನಿ ಕಾರ್ತಿಕ್ಗೂ ಮತ್ತು ನನಗೆ ಇಬ್ರಿಗೂ. ಸೊ ನಮ್ಮ ವೀಕೆಂಡ್ ಈ ರೀತಿ ಇತ್ತು. ನಿಮ್ಮ ವೀಕೆಂಡ್ ಹೇಗಿತ್ತು ಅಂತ ಹೇಳಿ. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತೇ ಇದೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಬೇಕು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನಿಸಿದ್ರೆ ಅವ್ರ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವ್ಲಾಗ್ಸ್ ಬರೋದು ಸ್ವಲ್ಪ ತಡ ಆಗ್ತಿರ್ಬೋದು, ದಯವಿಟ್ಟು ಕ್ಷಮಿಸಿ. ಹಾಗೆ ತುಂಬ ತಾಳ್ಮೆಯಿಂದ ಕಾಯ್ತಿರೋರಿಗೆ ತುಂಬಾ ಥ್ಯಾಂಕ್ ಯು. ನನ್ನ ಕೈಗೆ ಸ್ವಲ್ಪ ರೆಸ್ಟ್ ಸಿಗಲಿ ಅಂತ ನಾನು ಡೈಲಿ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋದು ಬೇಡ ಅಂತ ಸ್ವಲ್ಪ ಕೈಗೆ ರೆಸ್ಟ್ ಸಿಗಲಿ ಅಂತ ಅವಾಯ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ.
ಆದಷ್ಟು ಬೇಗ ನನ್ನ ಕೈ ಪೇನ್ ಎಲ್ಲ ಸರಿ ಹೋದ್ಮೇಲೆ ನಾನು ರೆಗ್ಯುಲರಾಗಿ ಮುಂಚೆ ಥರನೇ ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ವೆಯ್ಟ್ ಮಾಡ್ತಿರ್ತೀರಾ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವ್ಲಾಗಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.